ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 21ನೇ ಅಧ್ಯಾಯ. 21ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ ನಾವು ಸ್ವಲ್ಪ ದುಃಖಕರವಾದಂಥ ಒಂದು ಘಟನೆಯನ್ನು ನಾವು ನೋಡಲಿಕ್ಕಿದ್ದೇವೆ. 14 ವಚನಗಳು ಮಾತ್ರ ಇದೆ, ಆದರೆ ದುಃಖ, ಒಂದು ರೀತಿಯಿಂದ ದುಃಖ, ಇನ್ನೊಂದು ರೀತಿಯಿಂದ ದೇವರು ಪರಿಹಾರ ಕೂಡ ಕೊಡ್ತಿದ್ದಾರೆ. ಆದ ಕಾರಣ ಏನಿದೆ ನೋಡೋಣ ಬನ್ನಿರಿ. ಅರಸನಾದ ಚಿದ್ಕೀಯನು, ಝೆಡ್ ಆರ್ ಚಿದ್ಕಿ, ಚಿದ್ ಅಂತ ಹೇಳಿದರೆ ನೀತಿ, ಸರಿಯಾದ ಸಮೃದ್ಧಿ ಕೂಡ ಬರ್ತದೆ. ಸಿದ್ಕಿಯ ಅಂತ ಹೇಳಿದರೆ ಯೆಹೋವನ ನೀತಿ, ದ ರೈಚಸ್ನೆಸ್ ಆಫ್ ಜೆಹೋವಾ, ಯೆಹೋವನ ನ್ಯಾಯ ಅಂತ ಕೂಡ ಬರ್ತದೆ. ಯೆಹೋವನ ಸಮೃದ್ಧಿ ಎಂಬಂಥ ಹೆಸರು. ಯಾಕಂತ ಹೇಳಿದರೆ ಒಂದು ಹೆಸರಿನಲ್ಲಿ ಎಷ್ಟೋ ಅರ್ಥಗಳಿರುವಂಥ ರೀತಿಯಲ್ಲಿ ಹೀಬ್ರೂ ಪದಗಳಿರ್ತದೆ. ಆದ ಕಾರಣ ಚಿದ್ಕೀಯನು ಯೆಹೂದದ ಅರಸನು. ಚಿದ್ಕೀಯನು ಮಲ್ಕಿಯನ ಮಗನಾದ ಪಶೂರನನ್ನು, ಪಶೂರ್ ಅಂತ ಹೇಳಿದರೆ ಬಿಡುಗಡೆ ಮಾಡುವವನು. ಒಳ್ಳೆ ಹೆಸರುಗಳು ಈ ಯೆಹೂದ್ಯರು ಇಟ್ಕೊಂಡಿದ್ದರು. ಮತ್ತು ಯಾಜಕ ಮಾಸೇಯನ ಮಗನಾದ ಚೆಫನ್ಯ ಅಂತೇಳಿದರೆ ಯೆಹೋವನಿಂದ ಮರೆಯಾದವನು ಅಥವಾ ಯೆಹೋವನಿಂದ ಬಚ್ಚಿಡಲ್ಪಟ್ಟಾತನು ಎಂಬ ಹೆಸರು ಇರುವಂಥ ವ್ಯಕ್ತಿ. ಆದ ಕಾರಣ ಅರಸನಾದ ಚಿದ್ಕೀಯನು ಇಬ್ಬರನ್ನ ಕರೀತಾನೆ. ಒಂದು ಪಶೂರನನ್ನು, ಇನ್ನೊಂದು ಚೆಫನ್ಯನನ್ನು ಕರೆದುಬಿಟ್ಟು ಯೆರೆಮೀಯನ ಬಳಿಗೆ ಕಳುಹಿಸಿ. ವಾವ್! ರಾಜನು ಪ್ರವಾದಿ ಹತ್ರ ಕೆಲವು VIPs, ಕೆಲವು ಅಧಿಕಾರಿಗಳನ್ನು ಕಳಿಸುವಂಥದ್ದು ಭಾಳ ಒಳ್ಳೆಯದು. ಯಾಕಂತ ಹೇಳಿದರೆ ದೇವರ ವಿಷಯದಲ್ಲಿ ಸ್ವಲ್ಪ ಆದರೂ ಅವ್ರಿಗೆ ಇಂಟ್ರೆಸ್ಟ್ ಇದೆ ಎಂಬುದಾಗಿ. ಆದರೆ ಹೆಚ್ಚಾಗಿ ಅವ್ರಿಗೆ ಇಂಟ್ರೆಸ್ಟ್ ಇರುವಂಥದ್ದು ಏನಂದರೆ ರಿಸಲ್ಟ್ ಬೇಕು ಅವರಿಗೆ. ಆದ ಕಾರಣ ಆ ರೀತಿಯಾಗಿ ಕಳಿಸ್ತಿದ್ರು. ಇಲ್ಲಿ ಚಿದ್ಕೀಯನು ಇಬ್ಬರು ವ್ಯಕ್ತಿಗಳನ್ನು ಯೆರೆಮೀಯನ ಹತ್ರ ಕಳಿಸ್ಬಿಟ್ಟು ದಯಮಾಡಿ, 2ನೇ ವಚನ, ಜೆರೆಮಾಯ 21:2, ದಯಮಾಡಿ ಯೆಹೋವನ ಚಿತ್ತವೇನೆಂದು ಆತನನ್ನು ನಮಗೋಸ್ಕರ ವಿಚಾರಿಸು. ಪ್ಲೀಸ್ ಫೈಂಡ್ ಔಟ್ ಗಾಡ್ಸ್ ವಿಲ್ ಫಾರ್ ಅವರ್ ಸೇಕ್. ಆ ರೀತಿಯಾಗಿ ಹೇಳಿಬಿಟ್ಟು, ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನು ನಮಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಿದ್ದಾನಲ್ಲ. ಅಂದರೆ ಈ ಒಂದು ಅಧ್ಯಾಯ ಮುಂದೆ ಇರಬೇಕಾಗಿತ್ತು ಅಂತ ಹೇಳ್ಬೋದು, ಯಾಕಂದರೆ ಮುಂದೆ ಆಗುವಂಥದ್ದು. ಆದರೆ ಯೆರೆಮೀಯನ ಗ್ರಂಥದಲ್ಲಿ ಕೆಲವು ಫ್ಲ್ಯಾಶ್ ಬ್ಯಾಕ್ ಇದ್ದ ಹಾಗೆ ಸ್ವಲ್ಪ ಕ್ರಮ ಹೆಚ್ಚು ಕಡಿಮೆ ಇರ್ತದೆ. ಆದರೂ ಪರವಾಗಿಲ್ಲ. ಈ ರೀತಿಯಾಗಿ ಕೂಡ ಅರ್ಥ ಮಾಡ್ಕೊಳ್ಬೋದು. ಅದೇನೆಂದರೆ ಮಾಡುತ್ತಿದ್ದಾನಲ್ಲ ಅಂತ ಹೇಳಿದರೆ ಹೌದು, ಆ್ಯಕ್ಚುಲಿ ಬಂದುಬಿಟ್ಟಿದ್ದಾನಂತ, ಆದರೆ ಬರ್ತಾ ಇದ್ದಾನಲ್ಲ ಯುದ್ಧಕ್ಕೆ ಎಂಬುದಾಗಿ ಕೂಡ ಒಂದು ಅರ್ಥ ಕೊಡ್ತದೆ. ಒಂದು ವೇಳೆ 2ನೇ ವಚನ, ಯೆರೆಮೀಯನ ಗ್ರಂಥ 21:2, ಒಂದು ವೇಳೆ ಯೆಹೋವನು ತನ್ನ ಸಮಸ್ತ ಅದ್ಭುತ ಕಾರ್ಯಗಳಿಗೆ ಅನುಗುಣವಾಗಿ, ಹಾಗಾದರೆ ಚಿದ್ಕೀಯನು ಸ್ವಲ್ಪ ದೇವರ ಅದ್ಭುತದ ಬಗ್ಗೆ ಸ್ವಲ್ಪ ಕೇಳಿಸ್ಕೊಂಡಿದ್ದಾನೆ, ಓದಿದ್ದಾನೆ. ನಾರ್ಮಲಿ ಯೆಹೂದ್ಯರ ಪದ್ಧತಿ ಏನಂತ ಹೇಳಿದ್ರೆ, ಯಾರಾದರೂ ರಾಜರಾಗ್ಬಿಟ್ರೆ ಅವರು ಬೈಬಲ್ ಓದಬೇಕು. ಹೌದಾ? ಆಶ್ಚರ್ಯ ಅಂತ ನಮ್ಗೆ ಅನಿಸ್ಬೋದು. ಆದರೂ ಕೂಡ ಒಂದು ಆಶ್ಚರ್ಯದ ವಾಕ್ಯ ನಾವು ನೋಡೋಣ ಬನ್ನಿರಿ. ಧರ್ಮೋಪದೇಶ ಕಾಂಡ ಒಂದು ವಾಕ್ಯ ನನಗೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿ ನೆನಪಿಗೆ ಬರ್ತಾ ಇದೆ. ದ ಬುಕ್ ಆಫ್ ಡ್ಯೂಟ್ರಾನಮಿ
ಚಾಪ್ಟರ್ 17 17ನೇ ಅಧ್ಯಾಯ 18ನೇ ವಚನ ಈ ರೀತಿಯಾಗಿದೆ ನೋಡಿ. ಮೋಶೆಯ ಧರ್ಮಶಾಸ್ತ್ರ ಪ್ರಕಾರವಾಗಿ ಯಾರಾದರೂ ಒಬ್ಬರು ರಾಜನಾಗ್ಬಿಟ್ರೆ ಯಾಜಕ ಸೇವೆ ಮಾಡುವ ಯಾಜಕರ ವಶದಲ್ಲಿರುವ ಈ ಧರ್ಮಶಾಸ್ತ್ರದ ಗ್ರಂಥದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಯಿಸ್ಕೊಳ್ಬೇಕು. ಯಾರಾದರೂ ಕಿಂಗ್ ಆಗಿಬಿಟ್ರೆ ಇಸ್ರಾಯೇಲರಲ್ಲಿ, ಪ್ರತ್ಯೇಕವಾಗಿ ಯಹೂದದಲ್ಲಿ ಬೈಬಲ್ನ ಒಂದು ಪ್ರತಿ ತಾವಿಟ್ಕೋಬೇಕು. ಆ ದಿವಸಗಳಲ್ಲಿ ಅಷ್ಟು ಈಸಿ ಅಲ್ಲ ಬೈಬಲ್ನ ಒಂದು ಪ್ರತಿ ಮಾಡೋದಾದರೆ. ಅದಕ್ಕೆ ಅರಸನು ಎಷ್ಟು ಬೇಕಾದ್ರೂ ದುಡ್ಡು ಕೊಟ್ಬಿಟ್ಟು ಒಂದು ಪ್ರತಿಯನ್ನು ಮಾಡಿಸ್ಕೊಳ್ತಿದ್ದನು. ಅವನು ಮದದಿಂದ ತನ್ನ ಸ್ವದೇಶದವರನ್ನು ಹೀಯಾಳಿಸದೆ ಯೆಹೋವನ ಆಜ್ಞೆಯನ್ನು ಮೀರಿ ಎಡಬಲಕ್ಕೆ ತಿರುಗಿಕೊಳ್ಳದೆ ತನ್ನ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಈ ಧರ್ಮಶಾಸ್ತ್ರದ ಎಲ್ಲ ವಾಕ್ಯಗಳನ್ನು ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು, ಎಷ್ಟು ಚೆನ್ನಾಗಿದೆ ನೋಡ್ರಿ, ಈ ಗ್ರಂಥವು ಅವನ ಬಳಿಯಲ್ಲೇ ಇರಬೇಕು. ವಾವ್, ಐ ಲೈಕ್ ಇಟ್. ಯಾಕೆಂತ ಹೇಳಿದ್ರೆ ರಾಜನ ಹತ್ರ ಯಾವಾಗಲೂ ಬೈಬಲ್ ಇರಬೇಕು ಎಂಬುದಾಗಿ ಈ ವಾಕ್ಯ ಹೇಳ್ತದೆ. ಡ್ಯೂಟ್ರಾನಮಿ ಧರ್ಮೋಪದೇಶ ಕಾಂಡ 17 ಮತ್ತು 18, 19. ಆದರೆ ಅವನು ತನ್ನ ಜೀವಮಾನದ ದಿನಗಳೆಲ್ಲ ಅದರಲ್ಲಿ ಓದಿಕೊಳ್ಳುತ್ತಾ ಇರಬೇಕು. ಡೈಲಿ ಬೈಬಲ್ ಓದಬೇಕು. ಯಾರು? ಕಿಂಗ್, ರಾಜರಿಗೆ ಭಾಳ ಕೆಲಸ ಇರ್ತದಲ್ವಾ, ಟಾಪ್ ಮೋಸ್ಟ್ ವ್ಯಕ್ತಿ ಅಧಿಕಾರದಲ್ಲಿ. ಆದರೂ ಕೂಡ ಬೈಬಲ್ ಓದಬೇಕು. ಯಾರು ಹೇಳಿದ್ದು? ಮೋಶೆಯ ಧರ್ಮಶಾಸ್ತ್ರ. ಯಾಕೆ ಓದಬೇಕು? ರೀಸನ್ ಕೊಡಲ್ಪಟ್ಟಿದೆ. ಯಾಕೆ ಬೈಬಲ್ ಓದಬೇಕು ಅನ್ನೋದಕ್ಕೆ ಏನಾದರೂ ಒಂದು ಕಾರಣ ಬೇಕಾ? ಭಾಳ ಒಳ್ಳೆಯ ಒಂದು ಕಾರಣ ಇದೆ ನೋಡ್ರಿ. ನೋಡೋಣ ಬನ್ನಿರಿ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯದ 20ನೇ ವಚನ. ಹೀಗಾದರೆ, ಅಂದರೆ ಬೈಬಲ್ ಓದಿದರೆ ಅವನು, ಅಂದರೆ ರಾಜನು, ಅವನ ಸಂತತಿಯವರು, ಅಂದರೆ ರಾಜಪುತ್ರ ಪುತ್ರಿಯರು ಬಹುಕಾಲ ರಾಜ್ಯಾಧಿಕಾರವನ್ನು ನಡೆಸುತ್ತಾ ಇಸ್ರಾಯೇಲರ ನಡುವೆ ಬಾಳುವರು. ಭಾಳ ಕಾಲ ನೀವು ರಾಜರಾಗಿರ್ತೀರ ಅಂತ ದೇವರು ಒಂದು ಪ್ರಾಮಿಸ್ ಮಾಡಿದ್ದಾರೆ ರಾಜರಿಗೆ. ಅಂದರೆ ಯಾರಾದರೂ ಅಧಿಕಾರಿಗಳು ಇದ್ದರೆ ಅಂಥವರು ಭಾಳ ಕಾಲ ಅಧಿಕಾರದಲ್ಲಿ ನೀವು ಇರ್ತೀರಿ, ಒಂದು ಜವಾಬ್ದಾರಿಕೆ ಪ್ಲೇಸ್ನಲ್ಲಿ ಇರ್ತೀರಿ ಎಂಬುದಾಗಿ ಇರುವಂಥ ಒಂದು ವಾಕ್ಯ. ಆದ ಕಾರಣ ಚಿದ್ಕೀಯನು ಏನು ಮಾಡ್ತಾನೆ, ಇಬ್ಬರು ವ್ಯಕ್ತಿಗಳನ್ನು ಕಳಿಸ್ಬಿಟ್ಟು ಯೆರೆಮೀಯನ ಹತ್ರ ದೇವ್ರ ವಾಕ್ಯ, ದೇವ್ರ ಚಿತ್ತ ಏನು ಸ್ವಲ್ಪ ತಿಳ್ಕೊಂಡು ವಿಚಾರಿಸು ಎಂಬುದಾಗಿ ಹೇಳಿ, ತನ್ನ ದೇವರು ಅದ್ಭುತ ಕಾರ್ಯಗಳು ನಮ್ಮ ಪಕ್ಷವನ್ನು ವಹಿಸಿ ಈ 21ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿದ್ದೇವೆ. ಈ ಶತ್ರುವು ನಮ್ಮ ಕಡೆಯಿಂದ ತೊಲಗುವಂತೆ ಮಾಡಿಯಾನು ಎಂದು ಅವರ ಮೂಲಕ ವಿಜ್ಞಾಪಿಸಿದಾಗ ಯೆಹೋವನಿಂದ ಯೆರೆಮೀಯನಿಗೆ ದೈವೋಕ್ತಿಯು ದೊರೆಯಿತು. ಹೌದು, ಅವರೆಲ್ಲ ಬಂದರು. ಯೆರೆಮೀಯನು ಪ್ರೇಯರ್ ಮಾಡಿದ ಮೇಲೆ ಆನ್ಸರ್ ಸಿಕ್ತು. ಏನು ಆನ್ಸರ್ ಸಿಕ್ತು ನೋಡೋಣ ಬನ್ನಿರಿ. 21ನೇ ಅಧ್ಯಾಯ 4ನೇ ವಚನ. ಇಸ್ರಾಯೇಲರ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನಿಂತೆನ್ನುತ್ತಾನೆ, thus saith the Lord speaks, the Lord said, the Lord said. ದೇವರು ಮಾತನಾಡಿದನು ಎಂಬಂಥ ಪದ 560 ಸಾರಿ ಮೋಶೆಯ ಪಂಚಗ್ರಂಥಗಳಲ್ಲಿ ಬರುವಂಥದ್ದಾಗಿದೆ. 300 ಸಾರಿ ಚರಿತ್ರೆಯ ಪುಸ್ತಕದಲ್ಲಿ ಬರ್ತದೆ. 1200 ಸಾರಿ ಅದು ಪ್ರವಾದಿಗಳ ಗ್ರಂಥದಲ್ಲಿ ಬರ್ತದೆ. ಮಲಾಕಿಯನಲ್ಲಿ ಮಾತ್ರ 24 ಸಾರಿ ಬರ್ತದೆ. ಈ ರೀತಿಯಾಗಿ 2084 ಸಾರಿ ದೇವರು ಮಾತಾಡಿದನು, ಯೆಹೋವನು ಇಂತೆಂದನು ಎಂಬಂಥ ಮಾತು ಬರುವಂಥದ್ದನ್ನು ನೋಡ್ಬೋದು.
ಸರಿ, ಇಸ್ರಾಯೇಲ್ರ ದೇವರಾದ ಯೆಹೋವನೆಂತೆನ್ನುತ್ತಾನೆ. ನೋಡ್ರಿ, ದೇವರು ದೇವ ಜನರಿಗೆ ವಿರುದ್ಧವಾಗಿದ್ದರೂ ತನ್ನನ್ನು ದೇವ ಜನರೊಂದಿಗೆ ಗುರುತಿಸ್ಕೊಳ್ತಾನೆ. ಎಂಥ ದೇವರು? ಇಸ್ರಾಯೇಲ್ರ ದೇವರು, ಗಾಡ್ ಆಫ್ ಇಸ್ರಾಯೇಲ್. ಇಸ್ರಾಯೇಲ್ರ ದೇವರಿಗೆ ವಿರುದ್ಧವಾಗಿದ್ದರೂ ಕೂಡ ದೇವರು ನನ್ನ ಜನರು ಅಂತ ಹೇಳ್ತಾನೆ. ಕಾರಣ ಅದಕ್ಕೆ ಒಂದು ಏನಿದೆ, ಯೆರೆಮೀಯನು ತಾನೇ ಆ ಕಾರಣವನ್ನು ಹೇಳುವವನಾಗಿದ್ದಾನೆ. ಅದೇನಂತ ಹೇಳಿದ್ರೆ ಒಡಂಬಡಿಕೆ. ಬಿಕಾಸ್ ಆಫ್ ಕವನೆಂಟ್ ರಿಲೇಷನ್ಶಿಪ್. ಯೆರೆಮೀಯ 14 ಮತ್ತು 21ನೇ ವಚನದಲ್ಲಿ, ನೀನು ನಮ್ಮೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಜ್ಞಾಪಕಕ್ಕೆ ತಂದುಕೋ, ಅದನ್ನು ಭಂಗಪಡಿಸದಿರು ಎಂಬುದಾಗಿ ಯೆರೆಮೀಯನು ಪ್ರಾರ್ಥನೆ ಮಾಡ್ತಾನೆ. ಕವನೆಂಟ್ ರಿಲೇಷನ್ಶಿಪ್, ಒಡಂಬಡಿಕೆಯ ಸಂಬಂಧ. ಸರಿ, ದೇವರು ಅಂಥ ಒಂದು ಒಳ್ಳೆಯ ಮೆಸೇಜ್ ಕಳಿಸ್ಲಿಲ್ಲ. ಪ್ರವಾದಿಯ ಮುಖಾಂತರ, ಯೆರೆಮೀಯನ ಮುಖಾಂತರ, ಅದು ಅರಸನೇ ವಿಚಾರಿಸಲಿಕ್ಕೆ ಕಳಿಸಿದ್ರು ಕೂಡ ದೇವರು ಸತ್ಯ ಹೇಳಬೇಕಲ್ವ. ಆಗಿನ ಕಾಲದ ಪ್ರವಾದಿಗಳು ಆ ರೀತಿಯಾಗಿ ಮಾಡ್ತಿದ್ರು. ಈಗೋ ನಿಮ್ಮನ್ನು ಮುತ್ತುವ ಕಸ್ತಿಯರಿಗೂ ಬಾಬೆಲಿನ ಅರಸನಿಗೂ ವಿರುದ್ಧವಾಗಿ ಪೌಳಿಗೋಡೆಯ ಹೊರಗೆ ಯುದ್ಧ ಮಾಡುವುದಕ್ಕೆ ನೀವು ಹಿಡಿದಿರುವ ಆಯುಧವನ್ನು ನಾನು ಹಿಂದಕ್ಕೆ ತಳ್ಳಿ ಈ ಪಟ್ಟಣದೊಳಗೆ ಕೂಡಿ ಹಾಕುವೆನು. ಶಿಕ್ಷಾಹಸ್ತದಿಂದಲೂ ಭುಜಪರಾಕ್ರಮದಿಂದಲೂ ನಿಮಗೆ ವಿರುದ್ಧವಾಗಿ ಯುದ್ಧ ಮಾಡುವೆನು. ವಾವ್, ಸ್ಯಾಡ್ ನ್ಯೂಸ್. ಏನು ದೇವ್ರ ಚಿತ್ತ ಏನು ತಿಳ್ಕೊಡ್ರಿ ಅಂತ ಹೇಳ್ಬಿಟ್ಟು 2ನೇ ವಚನದಲ್ಲಿ ಚಿದ್ಕೀಯನು ಯೆರೆಮೀಯನ ಹತ್ರ ಕೇಳಿದಾಗ ದೇವರು ಹೇಳ್ತಾರೆ, ನಾನು ನಿಮಗೆ ವಿರುದ್ಧವಾಗಿ ನಾನು ಫೈಟ್ ಮಾಡ್ತೇನೆ. ಐ ಆಮ್ ಅಗೇನ್ಸ್ಟ್ ಯು ಅಂತ ಹೇಳ್ಬಿಟ್ಟು ವಿರುದ್ಧವಾಗಿ. ಹೌದು, ದೇವರು ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ಎಂಬುದಾಗಿ ದೇವರು ಹೇಳ್ತಾರೆ. ಯಾಕೆ ದೇವರು ಹಾಗೆ ಮಾಡಿದರೆ? 5ನೇ ವಚನ, ನಾನೇ ಕೋಪ, ರೋಷ, ಮಹಾಕ್ರೋಧ ಭರಿತನಾಗಿ ಶಿಕ್ಷಾಸ್ತ್ರದಿಂದಲೂ ಭುಜಪರಾಕ್ರಮದಿಂದಲೂ ನಿಮಗೆ ವಿರುದ್ಧವಾಗಿ ಯುದ್ಧ ಮಾಡುವೆನು. ಹೋಲ್ ಹಾರ್ಟೆಡ್ಲಿ ಗಾಡ್ ವಾಂಟ್ಸ್ ಟು ಫೈಟ್. ಆ ರೀತಿಯಾಗಿದ್ದರೆ ಅವರು ಬಾಧಿಸಲ್ಪಡ್ತಾರೆ. ಪ್ರಾಣಿಗಳು, ಮನುಷ್ಯರು, ಪ್ರಾಣಿಗಳು ಇವರೆಲ್ಲ ಬಾಧಿಸಲ್ಪಡ್ತಾರೆ. ಅಷ್ಟೇ ಅಲ್ಲದೆ ಘೋರ ವ್ಯಾಧಿ. ಆ ರೀತಿಯಾಗಿ ಆದಾಗ ಪ್ರಜೆಗಳನ್ನು ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನ ಕೈಗೂ ಅವರ ಪ್ರಾಣವನ್ನು ಹುಡುಕುತ್ತಿರುವ ಅವರ ಶತ್ರುಗಳ ಕೈಗೂ ಕೊಟ್ಟು ಬಿಡುವೆನು. ನಾನು ಕಾಪಾಡ್ತೀನಂತ ದೇವರು ಹೇಳಿಲ್ಲ, ನಾನು ಒಪ್ಪಿಸ್ಕೊಡ್ತೀನಿ ನಿಮ್ಮನ್ನು ಅಂತ. ಆ ರೀತಿಯಾಗಿ ಹೇಳಿದಾಗ ಅವರಿಗೆ ಭಾಳ ದುಃಖ ಆಗಿರಬೇಕು. ಅಯ್ಯೋ, ನಮ್ಮ ದೇವರೇ ನಮ್ಮನ್ನು ಶತ್ರುಗಳ ಕೈಗೆ ಒಪ್ಪಿಸಿಕೊಡ್ತಾನಲ್ಲ. ಆ ರೀತಿಯಾಗಿದ್ದರೆ ಒಂದು ವೇಳೆ ಕುಟುಂಬದಲ್ಲಿ ಒಂದು ಡಿಸ್ಕಷನ್ ಆಗ್ತಿರ್ಬೋದು. ಪಾಪ ಯಾಕೆ ಈ ರೀತಿಯಾಗಿ ದೇವರು ನಮ್ಮನ್ನು ಕೈ ಬಿಟ್ಬಿಟ್ಟಿದ್ದಾರೆ, ಯಾಕೆ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ, ಯಾಕೆ ನಮಗೆ ಸಹಾಯ ಮಾಡ್ತಾ ಇಲ್ಲ, ಯಾಕೆ ಬಾಬೆಲಿನವರು ನಮಗೆ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಬಂದಾಗ ದೇವರು ಕಾಪಾಡ್ತಾ ಇಲ್ಲ ಎಂಬುದಾಗಿ ಚಿಕ್ಕ ಮಕ್ಕಳಿಗೆ ಪ್ರಶ್ನೆ ಬಂದಿರಬೇಕು. ಬಹುಶಃ ಮಹಿಳೆಯರಿಗೆ ಬಂದಿರ್ಬೋದು, ಅಥವಾ ಕೆಲವು ಜನರಿಗೆ ಬಂದಿರ್ಬೋದು. ಯಾಕಂದರೆ ಅವರು ಬೈಬಲ್ ಕ್ರಮಬದ್ಧವಾಗಿ ಓದಲಿಲ್ಲ. ಆದರೆ ಕೆಲವ್ರಿಗಂತೂ ಗೊತ್ತಿರ್ತದೆ ಏನಂತ ಹೇಳಿದ್ರೆ, ದೇವಜನರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋದರೆ, ದೇವರ ವಾಕ್ಯವನ್ನು ಕೈಕೊಳ್ದಿದ್ರೆ ದೇವರು ಅವರನ್ನು ಶತ್ರುಗಳ ಕೈಗೆ ಒಪ್ಪಿಸಿಕೊಡ್ತಾನೆ ಅನ್ನುವಂಥದ್ದು. ಒಂದು ವಾಕ್ಯ ನೆನಪಿಗೆ ಬರುತ್ತಿದೆ, ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಯುದ್ಧಕ್ಕೆ ಸಂಬಂಧಪಟ್ಟಂಥ ವಾಕ್ಯ ಇದು. ಕೀರ್ತನೆಗಳಲ್ಲಿ ಇರುವಂಥ ಒಂದು ವಾಕ್ಯ, 41ನೇ ಅಧ್ಯಾಯ, ಕೀರ್ತನೆ 41, ದಾವೀದನ ಕೀರ್ತನೆ ಇದು ಮೆಸ್ಸಿಯನ ಕುರಿತಾದಂಥ ಒಂದು ಕೀರ್ತನೆ, ಕ್ರಿಸ್ತನ ಬಗ್ಗೆ ಇರುವಂಥ ಒಂದು ಕೀರ್ತನೆ. ಇದರಲ್ಲಿ 41ನೇ ಅಧ್ಯಾಯ ಮತ್ತು 11ನೇ ವಚನ ಈ ರೀತಿಯಾಗಿದೆ. ಅದೇನಂತ ಹೇಳಿದ್ರೆ, ಶತ್ರುಗಳ ಜಯಧ್ವನಿ
ಇಲ್ಲದ್ದರಿಂದಲೇ ಶತ್ರುಗಳ ಜಯಧ್ವನಿ ಇಲ್ಲದ್ದರಿಂದಲೇ ನಿನ್ನ ಒಲುಮೆ ನನಗುಂಟೆಂದು ತಿಳಿದುಕೊಳ್ಳುವೆನೋ. ಐ ವಿಲ್ ನೋ ದಟ್ ಯುವರ್ ಫೇವರ್ ಈಸ್ ಅಪಾನ್ ಮೀ ವೆನ್ ಎನಿಮೀಸ್ ಆರ್ ನಾಟ್ ಫೈಟಿಂಗ್ ಅಗೇನ್ಸ್ಟ್ ಮೀ. ವೈರಿಗಳು ನಮಗೆ ವಿರುದ್ಧವಾಗಿ, ವೈರಿಗಳು ನಮ್ಮ ಮೇಲೆ ಗೆಲ್ದಿದ್ರೆ ಅದರ ಅರ್ಥ ಏನಂದರೆ ದೇವರು ನಮ್ಮ ಸಂಗಡ ಇದ್ದಾನೆ, ದೇವರ ಮೆಚ್ಚುಗೆ ನಮ್ಮ ಸಂಗಡ ಇದೆ, ದೇವರ ಕೃಪೆ ನಮ್ಮ ಮೇಲೆ ಆವರಿಸಲ್ಪಟ್ಟಿದೆ ಅಂತ ನಾವು ತಿಳ್ಕೊಳ್ಬೋದು. ಆದ ಕಾರಣ ಹೌದು ಅಂಥ ಒಂದು ಲವಲವಿಕೆ ಅವ್ರಿಗಿತ್ತು. ಆದರೆ ದೇವರು ಒಪ್ಪಿಸಿಕೊಡ್ತಾನಂದರೆ ದೇವರು ನಮಗೆ ವಿರುದ್ಧವಾಗಿದ್ದಾನೆ ಎಂದು ಅರ್ಥ. ಮತ್ತು ದೇವರು ಮತ್ತೆ ಹೇಳುವಂಥ ಕೆಲವು ಮಾತುಗಳು 8ನೇ ವಚನದಲ್ಲಿ, ನಾನು ಜೀವಿಸುವ ಮಾರ್ಗವನ್ನು ಸಾಯುವ ಮಾರ್ಗವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ವಾ, ಈಗೇನು ಈಗ ವೈರಿ ಬರ್ತಾ ಇದ್ದಾರೆ ಆನ್ ದ ವೇ, ಈಗೇನು ಅಟ್ಯಾಕ್ ಮಾಡ್ತಾರೆ ಪಟ್ಟಣವನ್ನು, ಯೆರೂಸಲೇಮ್ ಪಟ್ಟಣವನ್ನು. ಈಗ ಟೂ ಲೇಟ್ ಆಗಿಬಿಟ್ಟಿದೆ, ಅವರು ಏನಾದರೂ ಸೆಟ್ ರೈಟ್ ಮಾಡಬೇಕಾದ್ರೆ. ಆದರೂ ಕೂಡ ದೇವರಿಗೆ ಅಸಾಧ್ಯವಾದದ್ದು ಏನಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಹೌ ರ್ಯಾಡಿಕಲ್ ದೇ ರಿಪೆಂಟ್, ಎಷ್ಟು ದೇವರ ಕಡೆಗೆ ವೈರಾಗ್ಯದಿಂದ ತಿರುಗಿಕೊಳ್ತಾರೆ ಅನ್ನೋದರ ಮೇಲೆ ಆತ್ಕೊಂಡಿದೆ. ಸರಿ, ಸಾಯುವ ಮಾರ್ಗ ಮತ್ತು ಬದುಕುವ ಮಾರ್ಗ, ಅಥವಾ ಜೀವಿಸುವ ಮಾರ್ಗ ಮತ್ತು ಸಾಯುವ ಮಾರ್ಗ. ಯಾರ್ಯಾರು ಪಟ್ಟಣದಲ್ಲಿ ನಿಲ್ಲುವವನು, ಪಟ್ಟಣದಲ್ಲಿ ಯಾರು ಇರ್ತಾರಲ್ಲ ಅವರು ಏನಾಗ್ತಾರೆ, ಸತ್ತು ಹೋಗ್ತಾರೆ. ಪಟ್ಟಣದಲ್ಲಿ ನಿಲ್ಲುವವನು ಖಡ್ಗ, ಕ್ಷಾಮ, ವ್ಯಾಧಿಗಳಿಂದ ಸಾಯುವನು. ಯಾರ್ಯಾರು ಇಲ್ಲಪ್ಪ ನಮ್ಮ ದೇಶ ಬಿಟ್ಟು ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ತಾರಲ್ಲ ಅಂಥವರು ಸತ್ತು ಹೋಗ್ತಾರೆ. ಆದರೆ ನಿಮ್ಮನ್ನು ಮುತ್ತುವ ಕಸ್ದೀಯರನ್ನು, ಅಂದರೆ ವೈರಿಗಳನ್ನು ಮರೆ ಹೋಗಲು ಪಟ್ಟಣವನ್ನು ಬಿಡುವವನು ಬದುಕುವನು. ಅಯ್ಯೋ ಆಶ್ಚರ್ಯ! ವೈರಿ ಜೊತೆಗೆ ಯಾರ್ಯಾರು ಹೋಗ್ತಾರೋ ಅವರೆಲ್ಲ ಬದುಕೊಳ್ತೀರಿ, ವೈರಿ ಜೊತೆಗೆ ನಾವು ಹೋಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ದೇಶದಲ್ಲಿ ಇರ್ತೀವಿ ಅಂತಾರಲ್ಲ ಅವರೆಲ್ಲ ನೀವು ಸೋತು ಬಿಡ್ತೀರಿ ಎಂಬುದಾಗಿ. ಆ ರೀತಿಯಾಗಿ ಹೇಳಿದ ಮೇಲೆ ಆಗುವಂಥದ್ದು ಏನು, ನಿಮ್ಮ ಪ್ರಾಣ ಅಷ್ಟೇ ನೀವು ಉಳಿಸ್ಕೊಳ್ತೀರಿ ಎಂಬ ಮಾತನ್ನು ಹೇಳ್ತಾನೆ ರೀ. ಉಳಿದಂಥವ್ರು ಏನಾಗ್ತದೆ, ನಾಶವಾಗ್ತಾರೆ. ಯಾಕಂದರೆ ಯೆರೂಸಲೇಮ್ ನಾಶವಾಗುತ್ತೆ. ಯೆಹೂದದ ಅರಸನ ಮನೆತನದ ವಿಷಯವಾಗಿ ಯೆಹೋವನು ಹೇಳಿರುವ ಈ ಮಾತುಗಳನ್ನು ಇವರೆಲ್ಲ ಕೇಳಿದ ಮೇಲೆ ಅವರಿಗೆ ಭಾಳ ದುಃಖ ಆಗಿರಬೇಕು. ಹೌದು, ದೇವರು ದಂಡಿಸ್ತೇನೆ ಎಂಬುದಾಗಿ ಹೇಳ್ತಾರೆ. ಅದು ಕೂಡ ಅಷ್ಟೊಂದು ಖುಷಿಯಿಂದ ಅಲ್ಲ, ದುಃಖದಿಂದಲೇ ದೇವರು ಹೇಳುವವರಾಗಿದ್ದಾರೆ. ಇಲ್ಲಿ ಕೂಡ ನೋಡ್ರಿ, ಯೆರೆಮೀಯನಂದರೆ ಮೇಲಕ್ಕೆತ್ತುವ ಮಾರ್ಗವನ್ನು ದೇವರವರ ಮುಂದೆ ಇಟ್ಟಿದ್ದಾರೆ. ಯೆರೆಮೀಯನ ಗ್ರಂಥ 21ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.